ಕಿಚನ್. ಇವತ್ತು ನಾವು ಚಿಕನ್ ಬ್ಲೂ ಸ್ಟಾರ್ ಮಾಡೋಣ. ಅದಕ್ಕೆ ಬೇಕಾದಂಥ ಪದಾರ್ಥಗಳು: ಚಿಕನ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಾಳುಮೆಣಸು, ಲವಂಗ, ಚಕ್ಕೆ, ಏಲಕ್ಕಿ, ಒಣಕೊಬ್ಬರಿ, ಅರಿಶಿನ, ಟೊಮ್ಯಾಟೊ, ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ ಹಾಗೆ ಎಣ್ಣೆ. ಈಗ ಒಂದು ಮಿಕ್ಸಿ ಜಾರಿಗೆ ಒಣಕೊಬ್ಬರಿನ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಒಂದು ಒಣಕೊಬ್ಬರಿನ ತಗೊಂಡಿದ್ದೀನಿ. ಅದಾದಮೇಲೆ ಕಾಳುಮೆಣಸನ್ನ ಹಾಕ್ಕೊಳ್ಳೋಣ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಕಾಳುಮೆಣಸು ಬೇಕೋ ಅಷ್ಟು ಕಾಳುಮೆಣಸನ್ನ ಹಾಕ್ಕೊಳ್ಳಿ. ಅದಾದಮೇಲೆ 3 ಏಲಕ್ಕಿ ಹಾಕ್ಕೊಳ್ಳೋಣ. 1 ಇಂಚ್ ಚಕ್ಕೆ ಹಾಕ್ಕೊಳ್ಳೋಣ. ಅದಾದಮೇಲೆ ಒಂದು 6ರಿಂದ 7 ಲವಂಗನ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದಮೇಲೆ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಹಾಗೆ 1-2 ಗೆಡ್ಡೆ ಬೆಳ್ಳುಳ್ಳಿನ ಮತ್ತೆ ಸ್ಮೂತಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಎರಡೂ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಹಾಗೆ ಇದಕ್ಕೆ ನಾನೊಂದು ಚೂರು ಟೊಮ್ಯಾಟೊನೂ ಕೂಡ ಆ್ಯಡ್ ಮಾಡ್ತೀನಿ. ಟೊಮ್ಯಾಟೊನೂ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳಿ. ಇಲ್ಲಿ ನಾನು 2 ಪೇಸ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾವು ಮಾಡಿದ್ದು ಒಣ ಕೊಬ್ಬರಿ, ಮೆಣಸು ಅದೆಲ್ಲ ಹಾಕ್ಕೊಂಡು ಮಾಡಿದ್ದು. ಅದಾದ ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಮಾಡಿದ್ದು. ಒಮ್ಮೆ ಟ್ರೈ ಮಾಡಿ. ಬ್ಲೂ ಸ್ಟಾರ್ ಅಂತಂದರೆ ಏನಪ್ಪ ಇದು ಬ್ಲೂ ಕಲರೇ ಇಲ್ಲ ಅಂತ ಅಂದ್ಕೋಬೇಡಿ. ಇದು ಒಂದು ಹೊಸ ರೆಸಿಪಿ. ಟ್ರೈ ಮಾಡಿ, ಸೂಪರಾಗಿರುತ್ತೆ ಟೇಸ್ಟು. ನಾವು ಟ್ರೈ ಮಾಡಿ ನಿಜವಾಗ್ಲೂ ಇಷ್ಟ ಆಗಿ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀವಿ. ಒಮ್ಮೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಸ್ಟೆಪ್, ಒಂದು ಪ್ಯಾನ್ ಇಟ್ಕೊಳ್ಳಿ ಅಥವಾ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ. ಅದಾದಮೇಲೆ ಒಗ್ಗರಣೆಗಂತ ನಾವೇನು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳಿ. ನೀಟಾಗಿ ಸ್ಮೂತಾಗಲಿ. ನಾವು ಯಾವಾಗ ತರಕಾರಿನ ನೀಟಾಗಿ ಬೇಯಿಸ್ತೀವಿ ಆವಾಗ ಅಡುಗೆ ತುಂಬ ಚೆನ್ನಾಗಾಗತ್ತೆ. ಅರ್ಧ ಬೆಂದರೆ ಅಡುಗೆ ಟೇಸ್ಟೇ ಹೊರಟೋಗ್ಬಿಡತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಈ ಅರ್ಧ ಈರುಳ್ಳಿ ನಾವೇನು ತೊಗೊಂಡಿದ್ದೀವಿ ಅದು ನೀಟಾಗಿ ಕುಕ್ಕಾಗಲಿ ಎಣ್ಣೆಯಲ್ಲಿ. ಅದಾದ ನಂತರ 1 ಟೊಮ್ಯಾಟೋನ ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಬೇಯಲಿ. ಅರ್ಜೆಂಟ್ ಮಾಡಬೇಡಿ, ನೀಟಾಗಿ ಬೇಯಿಸಿ. ಈ ಚಿಕನ್ ಬ್ಲೂ ಸ್ಟಾರ್ ಸಾಂಬಾರು ಮಾಡೋಕ್ಕೆ ತುಂಬ ತಾಳ್ಮೆ ಇರಬೇಕು. ಯಾಕಂದರೆ ಪ್ರತಿ ತರಕಾರಿನೂ ತುಂಬ ಚೆನ್ನಾಗಿ ಬೇಯಿಸಬೇಕು. ಅದಾದಮೇಲೆ ಅರಿಶಿನ ಹಾಕ್ಕೊಳ್ಳಿ. ಅದಾದಮೇಲೆ 1 ಸ್ಪೂನ್ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್. ಯಾಕಂದರೆ ಕಾಳುಮೆಣಸು ಹಾಕ್ಕೊಂಡಿರೋದ್ರಿಂದ ಅದನ್ನು ಕೂಡ ಖಾರ ಕೊಡುತ್ತೆ. ಹಾಗಾಗಿ ನೋಡಿಕೊಂಡು ಖಾರನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಆಗಲಿ, ಎಣ್ಣೆ ಬಿಡಲಿ. ಅಲ್ಲಿ ತನಕ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡಿ. ಅದಾದಮೇಲೆ ತೊಳೆದಿಟ್ಕೊಂಡಿರೋವಂತಹ ಚಿಕನನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು ತೊಗೊಂಡಿರೋದು ಸ್ಕಿನ್ಲೆಸ್. ನೀವು ಬೇಕಿದ್ರೆ ವಿತ್ ಸ್ಕಿನ್ ಚಿಕನಲ್ಲೂ ಕೂಡ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ.
ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚಿಕನ್ ಪೀಸ್ಗಳಿಗೂ ನಾವೇನು ಮಸಾಲ ಖಾರನ ಹಾಕ್ಕೊಂಡಿದ್ದೀವಲ್ಲ, ಗರಂ ಮಸಾಲ, ಆಮೇಲೆ ಖಾರದ ಪುಡಿ, ಅದಾದಮೇಲೆ ಧನಿಯಾ ಪುಡಿ, ಅರಿಶಿನ ಪುಡಿ, ಅದೆಲ್ಲನೂ ಕೂಡ ಒಂದಕ್ಕೊಂದು ನೀಟಾಗಿ ಮಿಕ್ಸ್ ಆಗಬೇಕು. ಅದಾದ ನಂತರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಚೆಂದ ಉಪ್ಪು ಹಿಡಿಯೋ ಥರ, ಎಲ್ಲ ಮಸಾಲಾನ ಹಿಡಿಯೋ ಥರ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಟ್ಬಿಡಿ. ಚಿಕನಿಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಚಿಕನ್ನೇ ನೀರು ಬಿಡುತ್ತೆ. ಅದಾದಮೇಲೆ ನಾವೇನು ಎರಡು ಮಸಾಲಗಳನ್ನ ರುಬ್ಬಿಟ್ಕೊಂಡಿದ್ವಿ ಅಲ್ಲ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿಗೆ ಮುಕ್ಕಾಲು ಭಾಗ ಮುಗೀತು ಸಾರು ಮಾಡಿ. ನೀಟಾಗಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಬೇಕಿದ್ರೆ ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ತಿಕ್ ಬೇಕಿದ್ರೆ ಹೀಗೆ ತಿಕ್ಕಿರಲಿ. ಅಕಸ್ಮಾತ್ ನಿಮಗೊಂದು ಸ್ವಲ್ಪ ಏನಾದರೂ ಸಾರು ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಅಂತಂದರೆ ಒಂಚೂರು ನೀವು ನೀರು ಆ್ಯಡ್ ಕೂಡ ಮಾಡ್ಕೋಬೋದು. ಬಟ್ ಟ್ರಸ್ಟ್ ಮೀ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗಿ ಯಾಕೆ ನಮ್ಮ ವೀಕ್ಷಕರಿಗೆ ತೋರಿಸ್ಬಾರ್ದು ಅಂತ ಹೇಳಿ ತೋರಿಸ್ತಾ ಇರೋವಂಥ ರೆಸಿಪಿ ಇದು. ಒಮ್ಮೆ ಟ್ರೈ ಮಾಡಿ, ಕಮೆಂಟಲ್ಲಿ ಹೇಗಿದೆ ಅಂತ ತಿಳಿಸಿ. ಹೊಸ ಚಾನೆಲ್, ಹೊಸ ಅಡುಗೆಗಳು, ಹೋಪ್ ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆಗ್ತಿದೆ ಅಂತ ಹೇಳಿ. ಇದು ಕುಕ್ಕರ್ ಮುಚ್ಚಿ ಒಂದು 3 ವಿಷಲ್ನ ತೆಗೆದ್ಬಿಡಿ. ಇವಾಗ ನೋಡಿ, ವಾವ್, ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ಲ. ಈ ಸಾಂಬಾರು ಅನ್ನ ಜೊತೆ ತಿನ್ಬೋದು, ನೀವು ರೊಟ್ಟಿ ಜೊತೆ ತಿನ್ಬೋದು, ಇಡ್ಲಿ ಜೊತೆ ತಿನ್ಬೋದು, ಎಲ್ಲದ್ರ ಜೊತೆನೂ ಕೂಡ ತಿನ್ಬೋದು. ಇವತ್ತು ನಾನು ಪರೋಟ ಮತ್ತು ಇಡ್ಲಿ ಮಾಡ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. 100% ಬಾಯಲ್ಲಿ ನೀರು ಬರ್ತಾ ಇರತ್ತಲ್ಲ, ನನಗೆ ಗೊತ್ತು ನಿಮಗೆ 100% ಬಾಯಲ್ಲಿ ನೀರು ಬರ್ತಿರತ್ತಂತ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ನೀವೇ ನೋಡಿ ನಾನು ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಅಂದರೆ ಗೋಧಿಯಲ್ಲಿ ಪರಾಟ ಮಾಡಿದ್ದೆ, ಹಾಗೆ ಇಡ್ಲಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿದೆ ಅಂತ ತಿಳಿಸಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.